ಮಾದಿಗ ಸಮುದಾಯದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅಭಿವೃದ್ಧಿಗೆ ಸಂಘಟನೆ ಅತ್ಯಗತ್ಯವಾಗಿದ್ದು, ಸಮುದಾಯದ ಮಕ್ಕಳಿಗೆ ಐಎಎಸ್, ಕೆಎಎಸ್ ಸೇರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವ ಕೇಂದ್ರಗಳನ್ನು ತೆರೆಯುವ ಅಗತ್ಯವಿದೆ ಅಂತ ಕರ್ನಾಟಕ ಮಾದರ ಮಹಾಸಭಾ ವಿಜಯನಗರ ಜಿಲ್ಲಾಧ್ಯಕ್ಷ ನಿಂಬಗಲ್ ರಾಮಕೃಷ್ಣ ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮಾದಿಗ ಸಮುದಾಯ ಹಲವು ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದು, ಸಂಘಟನೆಯ ಮೂಲಕ ಸಮುದಾಯದ ಏಳಿಗೆಗೆ ಶ್ರಮಿಸಬೇಕಾಗಿದೆ ಎಂದಿದ್ದಾರೆ. ರಾಜ್ಯದ ಮಾದಿಗ, ಮಾದರ ಹಾಗೂ ಮಾದಿಗ ಸಂಬಂಧಿತ ಸಮುದಾಯಗಳ ಜನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ನಿರಂತರ ಅಭಿವೃದ್ಧಿ ಹೊಂದುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಮಹಾಸಭೆಯ ಪ್ರಮುಖ ಉದ್ದೇಶವಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮತ್ತು ವಿವಿಧ ಸಂಸ್ಥೆಗಳು ಒದಗಿಸುವ ಸಹಾಯಧನ, ಸೌಲಭ್ಯ ಹಾಗೂ ಯೋಜನೆಗಳು ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುವಂತೆ ಸಂಘಟನೆ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. ಇತರ ಸಮುದಾಯಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಪರಸ್ಪರ ಅಭಿವೃದ್ಧಿಗೆ ಸಹಕರಿಸುವ ಮೂಲಕ ಮಾದಿಗ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಬೇಕಾಗಿದೆ ಎಂದಿದ್ದಾರೆ. ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಸಚಿವ ಎಚ್ ಆಂಜನೇಯ, ಮಾಜಿ ಸಚಿವ ಹಾಗೂ ಚಿತ್ರದುರ್ಗ ಸಂಸದ ಕಾರಜೋಳ, ಮಾಜಿ ಕೇಂದ್ರ ಸಚಿವ ಎ ನಾರಾಯಣ ಸೇರಿ ಹಲವು ನಾಯಕರು ಪಕ್ಷಾತೀತವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದ ತನಕ ಹೆಚ್ಚಿನ ಸದಸ್ಯತ್ವ ಮಾಡಿಸುವುದರ ಮೂಲಕ ಮಹಾಸಭೆಗೆ ಸಂಘಟನಾತ್ಮಕವಾಗಿ ಮತ್ತಷ್ಟು ಬಲ ತುಂಬಬೇಕು ಅಂತ ರಾಮಕೃಷ್ಣ ಕರೆ ಕೊಟ್ಟಿದ್ದಾರೆ. ಮಾದರ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಹಡಗಲಿ ಪೂಜಪ್ಪ ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಮಾದಿಗ ಸಮುದಾಯವೂ ಒಂದಾಗಿದೆ. ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆ ಈ ವರ್ಷ ಮಾದಿಗ ಸಮುದಾಯ ಹಲವು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಕಾಶ ದೊರೆತಿದ್ದು, ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕ್ ಪಡೆದು ವೈದ್ಯಕೀಯ ಶಿಕ್ಷಣ ಸೇರಿ ಉನ್ನತ ಶಿಕ್ಷಣದತ್ತ ಹೆಜ್ಜೆ ಇಡುತ್ತಿದ್ದಾರೆ ಎಂದಿದ್ದಾರೆ. ಮುಂದಿನ ದಿನದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸಂಘಟನೆ ಅಡಿ ಮಾದಿಗ ಸಮುದಾಯವನ್ನ ಮತ್ತಷ್ಟು ಒಗ್ಗೂಡಿಸುವ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮಹಾಸಭಾ ರಾಜ್ಯ ಸಮಿತಿ ಸದಸ್ಯ ಪುತ್ರೇಶ್, ಜಿಲ್ಲಾ ಕಾರ್ಯದರ್ಶಿ ಕೊಟ್ಟೂರಿನ ಬದ್ದಿ ಮರಿಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಎಚ್ ಪೂಜಪ್ಪ, ಕೂಡ್ಲಿಗಿ ತಾಲೂಕು ಮಾದರ ಮಹಾಸಭಾ ಅಧ್ಯಕ್ಷ ಸುಂಕದಕಲ್ಲು ಸಿದ್ದಪ್ಪ, ಮಹಿಳಾ ಘಟಕದ ಅಧ್ಯಕ್ಷ ಗುಡೇಕೋಟೆ ವಿಶಾಲಾಕ್ಷಿ ರಾಜಣ್ಣ, ಜಿಲ್ಲಾ ಸಮಿತಿ ಖಜಾಂಚಿ ಡಿಎಚ್ ದುರ್ಗೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಚ್ ಬಸಪ್ಪ, ತಾಲೂಕು ಉಪಾಧ್ಯಕ್ಷ ಎಚ್ ಬಸಪ್ಪ ತಿಮ್ಮನಹಳ್ಳಿ, ತಾಲೂಕು ಖಜಾಂಚಿ ಎಚ್ ಕೋಲಾರಪ್ಪ ಸೇರಿ ತಾಲೂಕು ಹಾಗೂ ಜಿಲ್ಲಾ ಸಮಿತಿಯ ವಿವಿಧ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ನಿಂಬಗಲ್ ರಾಮಕೃಷ್ಣ ಇವರಿಗೆ ಸ್ವಾಗತ ಕೋರುವ ಮೂಲಕ ಹಾಗೂ ಸ್ಟೇಜ್ಗೆ ಆಗಮನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೇ ಪ್ರಕಾರ ಪೂಜಪ್ಪ, ಜಿಲ್ಲಾ ಉಪಾಧ್ಯಕ್ಷರು, ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ಶ್ರೀ ಬದ್ದಿ ಮರಿಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ಪತ್ರಿಕೆ ರಾಜ್ಯ ಸಮಿತಿ ಸದಸ್ಯರು ಬೆಂಗಳೂರು, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಸದಸ್ಯತ್ವ ಸಭೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಆತ್ಮೀಯರಿಗೂ ಮತ್ತು ಅಗ್ನವರು ಮತ್ತು ಮುಂದಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮಾಜ ಸಹೋದರಿಗೆ ಮೊದಲು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನಾನು ಲೋಕದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹುದ್ದೆಯಲ್ಲಿ ರಾಜ್ಯ ಮಟ್ಟದ ಉಪಾಧ್ಯಕ್ಷನ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಬೇಕಾದ್ರೆ ಯಶಾನ್ಯ ಸಾರು ಒಂದು ಇಂಜಿನಿಯರ್ ರಾತ್ರಿ ಮಾಡಿ ನಾಳೆ ಹೊಸಪೇಟೆಗೆ ಬರ್ತಾನೆ, ನೀವು ಎಲ್ಲಿಗೆ ಹೋಗೋಣ ಅಂತಂದ್ರೆ ಆಯ್ತು ಬನ್ನಿ ಸರ್ ಅಂತಂದೆ. ಏನು ಸರ್ ಸಮಾಚಾರ ಅಂದರೆ ಎಲ್ಲ ಗದಗ ಜಿಲ್ಲೆ ಆಗಿದೆ, ಬೇರೆ ಬೇರೆ ಜಿಲ್ಲೆಲ್ಲ ಜಿಲ್ಲಾಧ್ಯಕ್ಷ ಆಗಿದ್ದಾರೆ, ಕೊಪ್ಪಳ ಆಗಿಲ್ಲ, ವಿಜಯನಗರ ಜಿಲ್ಲೆ ಆಗಿಲ್ಲ, ಹಾಗಾಗಿ ನಾನು ಬರ್ತಿದ್ದೀನಿ, ಎಲ್ಲಿ ಹೋಗೋಣ ಅಂತಂದರೆ ಎಲ್ಲರೂ ಕೆಲಸ ಅಂತಂದ್ರು ತುರ್ತಾಗಿ ರಾತ್ರಿ ಎಲ್ಲರಿಗೂ ಹೋಗೋಣ ಅಂತ ಅದೇ ತಾಲೂಕು 10 ತಾಲೂಕು ಎಲ್ಲ ತಾಲೂಕು ಫೋನ್ ಮಾಡಿದೆ. ಫೋನ್ ಮಾಡಿದ್ರೆ ಒಂದೊಂದು ನಾವು ಜಿಲ್ಲಾಧ್ಯಕ್ಷರನ್ನು ಮಾಡಬೇಕಾಗಿದೆ ಅಂತ. ಆಯ್ತು ಸರ್ ಮಾಡಿ, ಯಾರ್ಯಾರು ಮಾಡೋಂತಂದ್ವಿ. ಅಲ್ಲಿ ನಾವು ಬರೋಕ್ಕಿಂತ ಮೊದಲೇ ದಾರ ಎಲ್ಲರಿಗೂ ಫೋನ್ ಮಾಡಿ ಕೇಳ್ಕೊಂಡು ಅವ್ರು ಯಾರು ಮಾಡ್ಬೇಕಂತ ಅವ್ರು ಆಗಲಿ ಪ್ಲಾನ್ ಮಾಡ್ಕೊಂಡು ನಮ್ಗೆ ಗೊತ್ತಿರ್ತದೆ. ಅದಾದಮೇಲೆ ನಮ್ಮ ಮುನಿಯಪ್ಪನಿಗೆ ಈ ಹಿಂದೆ ತಾಲೂಕಿನಲ್ಲಿ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಜಿಲ್ಲಾಧ್ಯಕ್ಷರು, ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಸಹೋದರರಾದಂಥ ನಿಂಬಗಲ್ ರಾಮಕೃಷ್ಣ ಅವರೇ, ಈಗ ನಮ್ಮ ಜಿಲ್ಲಾ ಸಮಿತಿಯೊಳಗೆ ನಮ್ಮದೇ ಆದಂಥ ಜಿಲ್ಲಾ ಸಮಿತಿ ಸದಸ್ಯರು ಆದಂಥ
ಮತ್ತಲೆ ರಾಮಣ್ಣವರೇ, ನಾಗೇಂದ್ರಪ್ಪನವರೇ, ಮತ್ತು ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರು ನಮ್ಮ ಸಹೋದರರು ಆದಂಥ ಸಿದ್ದಣ್ಣವರೇ, ಮತ್ತು ಈ ಭಾಗದಲ್ಲಿ ಹಲವು ದಿನಗಳ ಕಾಲ ಸಂಘಟನೆ ಮಾಡೋರ ಜೊತೆಗೆ ನಮ್ಮ ಮಾದಾರ್ ಮಹಾಸಭಾದ ಜಿಲ್ಲಾ ಸಮಿತಿಯ ಖಜಾಂಚಿಯಾದಂಥ ದುರ್ಗೇಶ್ ಅವರೇ ಮತ್ತು ಮಾಜಿ ಅಧ್ಯಕ್ಷರೇ, ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರೇ, ಗ್ಯಾರೇಜ್ ಅಧ್ಯಕ್ಷರೇ, ಕೃಷ್ಣಮೂರ್ತಿ ಅವರೇ, ಪ್ರಸನ್ನ ಅವರೇ, ಮತ್ತು ವಿಶೇಷವಾಗಿ ನಮ್ಮ ಮಹಿಳಾ ಪ್ರತಿನಿಧಿಯಾಗಿ ಆಗಮಿಸಿರುವಂಥ ನಮ್ಮ ಗುಡೇಕೋಟೆ ಭಾಗದ ಅತ್ಯಂತ ಪ್ರಭಾವಿ ಕೆ ತಿಪ್ಪೇಸ್ವಾಮಿ, ಅಮ್ಮನಕೇರಿ, ಜೆ ಶಿವರಾಜ್, ಡಿಎಚ್ ಮರಿಸ್ವಾಮಿ, ನಾಗರಾಜ್, ಗುಡೇಕೋಟೆ, ಹಿರೇಹೆಗ್ಡಾಳ್, ಅಕ್ಷಯ್, ಹರಪನಹಳ್ಳಿಯ ಮತ್ತಿಹಳ್ಳಿ ರಾಮಣ್ಣ, ಮಹೇಶ್ವರಪ್ಪ, ಎ ನಾಗೇಂದ್ರಪ್ಪ, ಪಾಲಪ್ಪ, ಕೆಂಚಮಲ್ಲನಹಳ್ಳಿ ಓಬಳೇಶ್, ತಿಪ್ಪೇಶಿ, ಹಮ್ಮದ್ ಜಿಲಾನ್, ಶುಕೂರ್ ಸೇರಿ ಹಲವರು ಭಾಗವಹಿಸಿದ್ರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಅಣ್ಣನವರೇ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಸರ್ ಅವರೇ ಹಾಗೂ ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಸಪ್ಪ ಸರ್ ಅವರೇ ಮತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜೀಲನ್ನವರೇ ಮತ್ತು ನಮ್ಮ ಜೊತೆ ಯಾವಾಗಲೂ ತುಂಬ ವರ್ಷಗಳಿಂದ ಒಡನಾಡಿಯಾಗಿರ್ತಕ್ಕಂಥ ಶುಕೂರ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮಾದಾರ ಸಮುದಾಯದ ಅಣ್ಣನವರೇ ಮತ್ತು ಜಿಲ್ಲಾ ಕಮಿಟಿಯ ದುರ್ಗೇಶ್ ಅವರೇ ಖಜಾಂಚಿ, ಯಾಕಂದ್ರೆ ಅವ್ರ ದುಡ್ಡನ್ನು ಭಾಳ ಚೆನ್ನಾಗಿ ಜೋಪಾನವಾಗಿ ಇಟ್ಕೊಂತಾರೆ, ಖರ್ಚು ಮಾಡಲ್ಲ. ಒಳ್ಳೆ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ದುರ್ಗೇಶಿಗೆ, ಲಾಯರ್. ಮತ್ತು ಜಿಲ್ಲಾ ಕಮಿಟಿಯ ಅಕ್ಷಯ್ ಅವರೇ ಮತ್ತು ನಮ್ಮ ವೇದಿಕೆಯಲ್ಲಿ ಬಂದ ನಿಂಗೇಶ್ ಅವರು ಈ ತಾಲೂಕಿನಲ್ಲಿ ಸಂಘಟನೆಯನ್ನು ಉಂಟಾಗಿರ್ತಕ್ಕಂಥದ್ದು. ಸೊ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಯುವ ಪೀಳಿಗೆ ಏನಿದೆ ಅಲ್ಲಿಂದ ಇಲ್ಲಿವರೆಗೆ 35-40 ವರ್ಷಗಳ ಕಾಲ ನಾವು ಸಂಘಟನೆಯನ್ನು ಮಾಡ್ಕೊಂತಾನೆ ಬಂದಿದ್ದೀವಿ. ಅದು ದಲಿತ ಸಂಘರ್ಷ ಸಮಿತಿ DSS ಅಂತೇಳಿ. ಆ DSS ಸಂಘಟನೆ ಒಳಗಡೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀವಿ, ಅಂಗಿ ಬಿಚ್ಕೊಂಡು ಎಲ್ಲ ಕ್ಯಾಕಿ ಹೊಡೆದಿದ್ದೀವಿ. ಆತ್ಮೀಯರು, ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಅವರೇ, ಅದೇ ರೀತಿ ಹೋರಾಟಗಾರರು, ನಮ್ಮ ಬಂಧು ಹಿರಿಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಪೂಜ್ಯಪ್ಪ ಸರ್ ಮತ್ತು ತಾಲೂಕು ಕೂಡ್ಲಿಗಿ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬಂಧುಗಳು. ಈಗ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಇದು ಈಗ ನಮ್ಮ ಯಶಸ್ವಾಮಿಯನ್ನು ಹೇಳಿದಾಗೆ ಈಗಾಗಲೇ ನಾವು ಮಾದಿಗರು ಕಳ್ಳಗೊಂದು ಪಿಳ್ಳಿನೇ ಅಂತಂದ್ವಿ. ನಮ್ಮ ಮೊನ್ನೆ ನಮ್ಮ ಪೂಜೆಪುರ ನಾವು ಸಭೆ ಮಾಡಿದ್ವಿ ನಮ್ಮ ಹೂವಿನಡಗಿಯಲ್ಲಿ. ವಿಲ್ಸನ್ ಕೂಡ ಇದ್ದಾರೆ, ಅವರು ಪುರಸಭೆ ಮಾಜಿ ಅಧ್ಯಕ್ಷರು. ನಾನು ಒಂದು ಮಾತು ಹೇಳಿದೆ, ಈಗ ನನಗೆ ದುರ್ಗೇಶ್ವರಿಗೆ ಆಗಲ್ಲಪ್ಪ, ಒಂದು ಉದಾಹರಣೆ ಗೊತ್ತಿ, ನನಗೆ ಆಗಲ್ಲ. ಬಟ್ ಇಲ್ಲಿ ಸಮಾಜ ಬಲಿ ಆಗ್ತದೆ. ಈಗ ನಾವು ಬೇಡಪ್ಪ, ನಾವು ನನಗೆ ವಿಲ್ಸನ್ ಸ್ವಾಮಿ ಮಕ್ಕ ನೋಡೋಕ್ಕಾಗಲ್ಲ, ಬೇಡಪ್ಪ ಅಂತಂದೇಳಿ ನಾವು ಯಾವುದೋ ಒಂದು ಸಣ್ಣ ಬಲಿ ಕೊಡ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ಬಲಿ ಕೊಟ್ಟಿವಿ. ಈಗಾಗಲೇ ಮಾದಿಗರ ಕಥೆ ಏನು ಉಳಿದಿಲ್ಲ, ಎಲ್ಲ ಮುಗಿದೋಗಿದೆ ಅನಿಸ್ತದೆ. ಇಡೀ ಭಾರತ ದೇಶದಲ್ಲಿ ಇವತ್ತು ಯಾರಾದರೂ ಸಂಘಟನೆ ಇಲ್ದಂಗೆ, ಒಗ್ಗಟ್ಟಿಲ್ದಂಗೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅತ್ಯಂತ ಕೀಳು, ಅತ್ಯಂತ ಎಲ್ಲಾದ್ರಲ್ಲಿ ಹೋಗಿರ್ತಕ್ಕಂಥ ಜಾತಿ ಇದ್ರೆ ಅದು ಮಾದಿಗ ಕಮ್ಯುನಿಟಿ. ನಾವು ಯಾವ್ದ್ರಲ್ಲಿ ಶಕ್ತಿವಂತರಿಲ್ಲ, ಆರ್ಥಿಕನಿಲ್ಲ, ರಾಜಕೀಯನಿಲ್ಲ, ಏನಿಲ್ಲ. ನಾವೆಲ್ಲಪ್ಪ ಕಂಡ ತುಂಡು ಚುನಾವಣೆ ಬಂದಾಗೆ ಅವ್ರೇನೊಳ್ಳೆ ಮಾದಿಗರದು ಕಂಡ ತುಂಡು ಬಿಸಾಕಿದ್ರೆ ಬಂದ್ ಮಾಡೋಕಾರ ನಮ್ಮ ಮಟ್ಟಕ್ಕೆ ಇಟ್ಕೊಂಡ್ರು ನಮ್ಮೆಲ್ಲ ಪಕ್ಷಗಳು. ಹಂಗೆ ನಮ್ಗೆ ಕಾಣ್ತಾರೆ. ಮತ್ತೆ ನಾವು ನಮ್ಮ ರಾಮಕೃಷ್ಣ ಅವರು ಮಾತಾಡ್ತಿದ್ವಿ, ತಮ್ಮ ಇನ್ನು ಕೆಲಸ ಮಾಡೋಣ ಅಂತಾಗಿ 3 ಜಿಲ್ಲಾಧ್ಯಕ್ಷರಿಗೆ ಯಾರೇ ಚುನಾವಣೆ ಬಂತು ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಲಹೆ ಬಂಧುಗಳೇ. ಇವತ್ತು ಪುರಸಭೆ ಬರ್ಬೋದು, ನಗರಸಭೆ ಬರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ 3 ಸಭೆ 3 ಜಿಲ್ಲಾಧ್ಯಕ್ಷರಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ನೀವು ಟಿಕೆಟ್ ಕೊಡಬೇಕು ಮಾದಿಗರಿಗೆ.